ಇತ್ತೀಚೆಗಷ್ಟೇ 2-3 ದಿವಸದಿಂದ ನಮ್ಮ ನವಲೇರಮಠ ಸಾಹೇಬರಿಗೆ ಹುನಗುಂದ ನಗರದ ಜಬ್ಬಾರ್ ಕಲಬುರ್ಗಿ ಅವರು ಯತ್ನಾಳ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಕೋಮುವಾದಿಯವರ ಜೊತೆ ಸೇರಿಕೊಂಡು ನವಲೇರಮಠ ಅವರು ಮುಸ್ಲಿಮರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ವಿ ನಾವು. ನವಲೇರಮಠ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವರ ಜೊತೆ ಬಾಳುವಂಥವರು, ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವರು, ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧವನ್ನು ಹೊಂದಿದವರು. ಅದು ಒಂದು ಸಿದ್ಧ ಸಿರಿ ಕಾರ್ಯಕ್ರಮ ಬ್ಯಾಂಕಿನ ವಿಚಾರವಾಗಿ ಅವರನ್ನು ಆಹ್ವಾನ ಮಾಡಿದ್ದರು. ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ, ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವೇದಿಕೆ ಕಾರ್ಯಕ್ರಮ ಅಲ್ಲ ಅದು. ಯಾಕೆಂದರೆ ಅವರು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂಥವರು. ಇವತ್ತಿಗೂ ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದರೆ ಅದು ನವಲೇರಮಠ ಸಾಹೇಬರಂದು ಹೇಳಿದ್ರು ತಪ್ಪಾಗ್ತಿಲ್ಲ. ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಕೋಮುವಾದಿ ಅಂತ ನೋಡಿದವರಲ್ಲ. ಇದನ್ನು ಅವ್ರು ಯಾಕೆ ಹೇಳಿದರೋ ಜಬ್ಬರ್ ಅವರು ಅದು ಅವ್ರಿಗೆ ತಿಳಿದುಕೊಳ್ಬೇಕು. ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು. ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಮಿಡಿಯುವಂಥವ್ರಿದ್ದರೆ ಅದು ನವಲೇರಮಠ ಅಂತ ನಾವು ಹೇಳ್ಬೋದು. ಈ ಜಬ್ಬಾರ್ ಕಲಬುರ್ಗಿಯವರು ಒಂದು ಹೇಳಿಕೆ ಕೊಟ್ಟಾರ. ಈ ಸ್ಮಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಬಸವನಗುಡಿ ಯತ್ನಾಳರು ಇಲ್ಲಿಗೆ ಬಂದು ಆಮೇಲೆ ಅವ್ರಿಗೆ ಎಲ್ಲ ರಾಜ್ಯದ ನಾಯಕರನ್ನು ಪರಿಚಯದಾರ ಕ್ಲೋಸ್ ಅದ. ಅದಕ್ಕೋಸ್ಕರ ಇಲ್ಲಿ ಮನೆಗೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ರು. ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾದಿ, ಇವರು ಡೋಂಗಿ ರಾಜಕಾರಣಿ, ಮೋಸ ಮಾಡ್ತಾನ ಅಂತಂದೇಳಿ ಜಬ್ಬಾರ್ ಕಲಬುರ್ಗಿಯವ್ರಿಗೆ ಹೇಳಿಕೆ ಕೊಟ್ಟಾರ ಪೇಪರ್ಗೆ. ಇದರೊಳಗೆ ಯಾರ ಸಮಾಜಕ್ಕೆ ಡೋಂಗಿತನ ಮಾಡ್ತಾರ, ಯಾರು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಲಿಂಗದ ಕಟ್ಟಿ ಮಸೂತಿಗೆ ಹುನಗುಂದು 5 ಲಕ್ಷ ರೂಪಾಯಿ ಅನ್ನೋದವನು ಬಂದೈತಿ, ಅದನ್ನು ಏನೂ ಮಾಡಿಲ್ಲ, ಅದನ್ನು ನುಂಗಿ ಹಾಕ್ಯಾರ. ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ ನಗರ ಹುನಗುಂದು 20 ಲಕ್ಷ ಫ್ರೀ ಗ್ರ್ಯಾಂಟ್ ಬಂದೈತಿ, ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನು ಮಾಡ್ಯಾರ. ಆಜಾದ್ ಸಂಸ್ಥೆ ಹುನಗುಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು 15,000 ಸ್ಕ್ವೇರ್ ಫೀಟ್ ತೆಗೆದುಕೊಂಡಾರ. ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡ್ಕೊಂಡದಾರ. ಕುರಿ ಶೆಡ್ಗೆ ಅದು ದಾಖಲೆ ಬೇಕಾದ್ರೆ ಇಲ್ಲೇ ಅದ, ಉತ್ತಾರನು ಇಲ್ಲೇ ಐತಿ, ಎಲ್ಲ ಇದೆ. ಆಮೇಲೆ 10 ಲಕ್ಷ ರೂಪಾಯಿ ಫ್ರೀ ಅಧ್ಯಕ್ಷರಿಗೆ 10 ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಇದ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ 10 ಲಕ್ಷ ರೂಪಾಯಿ ಫ್ರೀ ಗ್ರಾಂಟ್ ಬಂದೈತಿ, ಅದನ್ನು ಕಟ್ಟಿಲ್ಲ. ಆಮೇಲೆ IT ರಿಟರ್ನ್ ಇದ್ದರು ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವೆ, ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾರ್ದರಿಗೆ ಅಂತಂದೇಳಿ ಬಂದಿರ್ತ ಅನುದಾನ ವಕ್ಫ್ ಬೋರ್ಡ್ಲಿಂತ್ರ ಇವರು ತಮ್ಮ ಹೆಸರಲ್ಲೇ ತಗೊಂಡಾರ. ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತೊಗೊಂಡಾರ. ಆಮೇಲೆ ಆ ಕುರಿ ಶೆಡ್ಡಿಂದು ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತ್ತಾರ. ಇದು ಕೋಮವಾದಿ ಅಂತಂದೇಳಿ ನಮ್ಮ ನವಲೇರಮಠಕ್ಕೆ ಬಸವನಗುಡಿ ಯತ್ನಾಳ್ ಬಂದು ಹೋಗಿದ್ದಕ್ಕಂತಾರಲ್ಲ, ಇದೇ ಜಬ್ಬಾರ್ ಕಲಬುರ್ಗಿ BJP ಅಂದ್ರೆ ಕೋಮವಾದಿ ಅಂತ ಅಂತಾರೆ ಇವ್ರು ಎಲ್ಲ ತಲೆ. ಇದೇ ದೊಡ್ಡಗೌಡರ ಮನೆಗೆ ಹೋಗಿ ತಾವೇ ಕುಂತು ಕಾಟ ಕರ್ಕೊಂಡು ಹೋಗ್ತಾರ, ಅವ್ರ ಮನೆಗೆ 2 ಸರಿ ಸಂಪರ್ಕ ಮಾಡ್ತಾರ. ಇವ್ರದ್ದು ಏನು ಉದ್ಯೋಗಪ್ಪ ಅಂತಂದ್ರ ಯಾರು ಅಧಿಕಾರದಾಗಿರ್ತಾರ ಅವ್ರನ್ನ ಒಂದು ಸ್ವಲ್ಪ ಉಬ್ಬಿಸೋದು, ತಮ್ಮ ಕೆಲಸ ಮಾಡ್ಕೊಳೋದು, ಓಲೈಕೆ ಮಾಡೋದು, ತಮ್ಮ ಕೆಲಸ ಮಾಡ್ಕೊಳೋದು. ಇದನ್ನು ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ. ಅದೇ ನಮ್ಮ ನವಲೇರಮಠರು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ 4,000 ಕಿಟ್ ಹಂಚಾರ ಅಲ್ಪಸಂಖ್ಯಾತ, ರಂಜಾನ್ದಲ್ಲಿ 1,000 ಕಿಟ್ ಹಂಚಾರ, ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ, ಗಂಜಾಳಕ್ಕೆ 4 ಎಕರೆ ಕರ್ಬಸ್ಥಾನಕ್ಕೆ ಸಹಾಯ ಮಾಡ್ಯಾರ, ಚಿಕ್ಕಮಳಗಾವಿ 2 ಲಕ್ಷ ರೂಪಾಯಿ ಕೊಟ್ಟಾರ, ಗಂಗೂರಿಗೆ ಮಸೂದಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರ, ಇಫ್ತಾರ್ ಕೂಟ ಮಾಡಿಸ್ಯಾರ. ಆದ್ರ ಇವ್ರು ಯಾವುದೇ ತರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ. ಆದ್ರ ದರ್ಗಾದ ಪರಿಸ್ಥಿತಿ ಏನಾಯ್ತು ಇವಾಗ, ಇದೆಲ್ಲ ಆಗಕ್ಕೆ ಕಾರಣ ಇದ ಜಬ್ಬರ್ಗಿ ಕಲಬುರ್ಗಿ ಅವರ. ಹಿಂದಕ್ಕೆ ಕಿಲಿ ಹಾಕ್ಸಿದ್ರು, ಇದ ದೊಡ್ಡಗೌಡ್ರನ್ನ ಕರ್ಕೊಂಡೋಗಿ ಕಿಲಿ ಹಾಕಿಸ್ಕಟ ಅಲ್ಲಿ ನಿಂತ್ರ ಶುರುವಾತು. ಈ ಸರಿ ದರ್ಗಾ ಉರುಸ್ ಏನಾತ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇವ್ರಿಗೆ ಏನ್ ನೈತಿಕ ಐತಿ, ಸಮಾಜದ ಬಗ್ಗೆ ಡೋಂಗಿ ಮಾಡ್ತಾರ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ ಅಂತಂತಾರಲ್ಲ, ಇವ್ರಿಗೆ ಏನ್ ನೈತಿಕ ಐತಿ? ಇದೇ ಒಬ್ರು ಹಿಂದಕ್ಕ ಇದೇ ಬಸವನಗೌಡ್ರ ಯತ್ನಾಳನ್ನ CM ಮಾಡಬೇಕು, ಹುಲಿ ಶಿವ ಅಂತಂದೇಳಿ ಅಂದಾರ ಕೂಡ ಇವತ್ತು ಮನವೊಲಿಸಾಕ ತಮ್ಮ ಕೆಲಸ ಮಾಡ್ಕೊಳಕ್ ಅವ್ರ ಜೊತೆ ಸೇರ್ಕಾಟ್ ಇದನ್ ಮಾಡ್ತಾರಲ್ಲ, ನಿಮಗೇನ್ ನೈತಿಕ ಐತ್ರಿ ಜಬ್ಬಾರ್ ಕಲಬುರ್ಗಿ ಅವರು? ಕೋಮವಾದಿ ಅಂದ್ರೆ ಅವ್ರು ಕೂಡ ಸೇರಿದಾರ ಕೂಡ ನೀವ್ಯಾಕೆ ಸೇರ್ತೀರಿ? ಆಮೇಲೆ 2018ರಾಗ ಇದೇ ನಮ್ಮ ನವಲೇರಮಠರಿಗೆ ಆಜಾದ್ ಇದರ್ಲಿಂತ್ರ ನೀವ ಮೌಲಾನಾ ಆಜಾದ್ ಸೌಹಾರ್ದ ಪ್ರಶಸ್ತಿ ಕೊಟ್ಟಿರಿ 2018ರಾಗ, ಸಾಕ್ಷಿ ಸಮೇತ ಐತಿ ಇಲ್ಲಿ. ಇವಾಗ ಏನ್ ದುಡೋದು ಅಂದ್ರೆ ನಿಮ್ಗೆ ಕೆಲಸ ಆಗ್ಬೇಕು. ಇದು ಯಾವುದು, ಈ ಕುರಿ ಶೆಡ್ಡಿಗೆ ಯಾರು ತಕರಾರು ಮಾಡಬಾರ್ದು. ಈ ಯಾರು MLA ಬರ್ತಾರ ಅವ್ರ ಮನೆಗೆ ಅಡ್ಡಾಡ ರೂಢಿ ನಿಮ್ಮದು. ಇದ ವಕ್ಫ್ ಬೋರ್ಡ್ ಅಧ್ಯಕ್ಷ ಆಗಿದ್ ನೀವು ಕಟೀಲರ್ ತಲೆಯೋಗಿ ಆಗಿರಿ, ಇದಾಗಿರಿ, ಕೈಕಾಲು ಹಿಡ್ದಿರಿ, ಈ ನಿಮ್ಮ ಉದ್ಯೋಗ ಇದ. ಅದಕ್ಕೆ ನಮ್ಮ ನವಲೇರಮಠರು ಯಾವುದೇ ತರ ಯಾವ ಜಾತಿಗೂ ವಿರೋಧ ಅಲ್ಲ, ಎಲ್ಲರನ್ನು ಒಂದೇ ತರ ನೋಡ್ಕೊಂತಾರ. ಅದಕ್ಕೆ ಇನ್ನೊಂದು ತರ ಈ ತರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬೇಡ್ರಿ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ರಫೀಕ್ ಇಟಿಗೆ ಅಂತಂದು
ಗೂಡೂರಿಂದ ಬಂದಿದ್ದೀನಿ. ಮೊನ್ನೆ ನಾನು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ನೋಡಿದೆ. ಜಬ್ಬರ್ ಕಲಬುರ್ಗಿ ಅವರು ಒಂದು ಹೆಸರು ನವಲಮಠ ಸಾಹೇಬರ ಬಗ್ಗೆ ಇವರು ಕೋಮುವಾದಿ ಜೊತೆಗಳು ಕೂಡಿ ಇವರು ಕೋಮುವಾದಿ ಮನಸ್ಥಿತಿಯನ್ನು ಇವತ್ತು ನಮ್ಮ ಕ್ಷೇತ್ರ ಜನರಿಗೆ ತೋರಿಸಿದ್ದಾರೆ. ಅವ್ರ ಕೋಮುವಾದಿ ಮನಸ್ಥಿತಿಯನ್ನು ನೋಡ್ಬೇಕು ಅಂತಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಭಾಳ ನೋವಾಗಿದೆ. ಯಾಕಪ್ಪ ಅಂತಂದ್ರೆ ನವಲಮಠ ಸಾಹೇಬರು ಹುನಗುಂದ ಮತಕ್ಷೇತ್ರದಲ್ಲಿ ಒಂದು ಜಾತ್ಯತೀತವಾಗಿ ಯಾವುದೇ ಗಿರ್ಮ ನೋಡದೇ ಇವತ್ತು ಎಲ್ಲ ಜನಾಂಗದವರು ಕೂಡ ಕಷ್ಟದಲ್ಲಿ ಅಂತ ಬಂದರೆ ಸಹಾಯ ಮಾಡ್ಕೊತ ಹೆಸರುವಾಸಿ ಆದವರು. ಉದಾಹರಣೆಗೆ ಇವತ್ತು ಗುಡೂರು ಗ್ರಾಮ ಪಂಚಾಯಿತಿ ಒಂದು ಅಧ್ಯಕ್ಷತೆ ಚುನಾವಣೆಯಲ್ಲಿ ಒಂದು ಮುಸ್ಲಿಂ ಬಡ ಹೆಣ್ಣುಮಗಳು ನಮ್ಮ ಸಹೋದರಿಯನ್ನೇ ಅವರು ಅಧ್ಯಕ್ಷತೆ ಮಾಡಿದರು. ಅವರಲ್ಲಿ ಕೋಮುವಾದ ಮನೋಭಾವನೆ ಇತ್ತಪ್ಪ ಅಂತಂದ್ರೆ ಅವರು ಮುಸಲ್ಮಾನ ಹೆಣ್ಣುಮಗಳನ್ನು ಅಧ್ಯಕ್ಷೆ ಮಾಡ್ತಿದ್ದಿಲ್ಲ. ಇದು ಒಂದು ವಿಷಯ. ಮತ್ತು ಅವರು ಕೊನೆಯ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇಡೀ ನಮ್ಮ ಮತಕ್ಷೇತ್ರದ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ನಲ್ಲಿ ಕಿಟ್ ಹಂಚಿದರು. ಆವಾಗ ಇವರು ಕೋಮುವಾದನೆ ಅವರಿಗೆ ಕಣ್ಣಿಗೆ ಕಾಣಲಿಲ್ಲ. ಹಾಗೆ ಇವತ್ತು ಸಾಕಷ್ಟು ಮುಸಲ್ಮಾನ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು. ಅವಾಗ ಇವ್ರಿಗೆ ಕೋಮುವಾದ ಕಾಣಲಿಲ್ಲ. 2018 ಒಂದು ಚುನಾವಣೆ ಒಳಗೆ ಅವ್ರ ಜೊತೆನೇ ಇವ್ರು ಚುನಾವಣೆ ಮಾಡಿದರು. ಆವಾಗ ಇವ್ರಿಗೆ ಕೋಮುವಾದ ಕಾಣಲಿಲ್ಲ. 2023 ಒಳಗೆ ಕೂಡ ಇವ್ರ ಜೊತೆಗೆ ಇದ್ದರು. ಕೊನೆಯ ಕ್ಷಣದಲ್ಲಿ ಬಿಟ್ಟು ಹೋದರು. ಅವಾಗ ಇವ್ರು ಕೋಮುವಾದ ಕಾಣಲಿಲ್ಲ. ಅಂದರೆ ಇವ್ರಿಗೆ ಒಂದು ರಾಜಕೀಯ ಟ್ರೆಂಡಿಂಗ್ನಲ್ಲಿ ಇರಬೇಕಂತಂದು ನಮ್ಮದು ನಾಲ್ಗಿಗೆ ಎಲ್ಲವಿಲ್ಲ ಅಂತಂದು ಏನು ಹೇಳಿಕೆ ಕೊಟ್ರು ಅಂತಂದ್ರೆ ಈ ಕ್ಷೇತ್ರ ಜನತೆ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ತಮ್ಮ ಮಾತನ್ನು ವಾಪಸ್ ತಗೋಬೇಕು. ಇದನ್ನು ಇಡೀ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನವಲಮಠ ಸಾಹೇಬರು ಏನು ಅಂತಂದು ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕಾಗಿ ನಾನು ಈ ಒಂದು ಅವ್ರ ಹೇಳಿಕೆಯನ್ನು ನಾನು ಕಡಾಖಂಡಿತವಾಗಿ ಅವ್ರನ್ನ ವಿರೋಧ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.